ಈಗ ಇದು ಚುನಾವಣಾ ವರ್ಷ ಹತ್ತಿರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಒಂದು ತುಂಬ ಮುಖ್ಯವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ದಾಳಿ ಬಗ್ಗೆ ಏನು ಹೇಳ್ತೀರಾ? ಆದರೆ ಈಗ ಎಲೆಕ್ಷನ್ನು ಬರ್ತಾ ಇದ್ರೆ ಈಗ ಮುಂದಕ್ಕೇನೋ ನನ್ನ ಮಗನಿಗೂ ಒಳ್ಳೇದಾಗತ್ತೆ, ಜನಗಳು ಸೇವೆ ಮಾಡ್ತಾರೆ ಒಳ್ಳೆ ಅಂತ ನಾವು ತಿಳ್ಕೊಂಡಿದ್ವಿ. ನಾ ತಿಳ್ಕೊಳ್ಳೋದೇ ಇದ್ರು ದೇಶದ ಜನವೆಲ್ಲ ಅದೇ ಮಾತಾಡ್ತಾಯಿದ್ರು. ಆದರೆ ಸಿದ್ದರಾಮಯ್ಯ ಏನು ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದನೇ ಮುಂದೆ ಬಂದರು ಅವರು. ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರೆ ಅವರು. ಆದರೆ ಈಗ ನಾವೇನು ಹೇಳೋಕ್ಕಾಗಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ, ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಕಾದು ನೋಡಲಿ ಮುಂದಕ್ಕೆ ದೇವ್ರು ಏನು ಮಾಡ್ತಾನೆ, ನನ್ನ ಮಕ್ಳಿಗೇನು ಇದು ಮಾಡ್ತಾನೆ ಅಂತ. ಅವನು ಸಿದ್ದರಾಮಯ್ಯನೂ ನೋಡಲಿ, BJPಯವರು ನೋಡಲಿ, ಎಲ್ಲರೂ ನೋಡಲಿ. ಅಂದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾ ಅಂತ? ಅಸಮಾಧಾನನೇ ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. ಈಗ ನನ್ನ ಮಕ್ಳು ಮಾಡ್ದಂಗೆ ಅವರು ಮಾಡಲಿ, ಯಾಕೆ ದೇಶ ಮುಂದೆ ಬರೋಲ್ಲ? ಏನು ಮಾಡ್ತಾಯಿದ್ದಾರೆ ಅವರು? ಏನೇ ಅಕ್ಕಿ ಕೊಟ್ಬಿಟ್ಟೆ, ಏನೋ ಕ್ಷೀರ್ ಭಾಗ್ಯ ಕೊಟ್ಬಿಟ್ಟೆ, ಅದು ಕೊಟ್ಬಿಟ್ಟೆ ಅಂದರು. ಇವರು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ನೆ. ಯಾರ ಮನೆಯದು? ಎಲ್ಲ ನಾವು ರೈತರು ದುಡ್ದದ್ದಲ್ವದು? ಯಾರದೇ ನಾವೇನು ಸಿದ್ದರಾಮಯ್ಯ ಕೊಟ್ಬಿಡ್ಲಿಲ್ಲ. ಇದೆಲ್ಲ ದೇಶಕ್ಕೆ ನಾವೆಲ್ಲ ರೈತರು ದುಡ್ದಿರೋದೇನೆ. ಅದರಿಂದ ಅವನೇನೋ ಹೇಳ್ಕೊಂಡ್ರು ನಾವು ಜನ ಅದನ್ನು ಮೆಚ್ಚಲ್ಲ. ಅಂದರೆ ಈ ದಾಳಿಯ ಹಿಂದೆ ಏನಾದರೂ ಮುಖ್ಯಮಂತ್ರಿಗಳ ಕೈವಾಡ ಇದೆ ಅಂತ ಅನುಮಾನನ ಅಂತ ನಿಮ್ಮ ಮಾತಿನ ಹಿಂದೆ? ಇದ್ರೂ ಇರ್ಬೋದು. ಯಾಕೆ ಅಂದರೆ ಇವತ್ತಿನ ದಿವಸ ನನ್ನ ಮಕ್ಕಳನ್ನ ಇದು ಮಾಡಿದಾಗ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯ ಯಾಕೆ ದಾಳಿ ಮಾಡಿದ್ದೀರಿ ಅಂತ ಅವನು ಮುಖ್ಯಮಂತ್ರಿ ಕೇಳ್ಬೋದಾಗಿತ್ತು. ಯಾಕೆ ಕೇಳಲಿಲ್ಲ? ಆಮೇಲೆ ಬಂದು ಹಿಂದೆಗಡೆ ಬಂದು ಅಂತ ನಾಟಕ ಆಡ್ಬಿಟ್ರೆ ಅದು ಆಗುತ್ತಾ? ಹಿಂದೆ ಬಂದು ಯಾಕೆ ಕೇಳಲಿಲ್ಲ? ನಾನು ಬಂದು ಎಲ್ಲ ಮಾಡಬೇಡಿ, ಯಾಕೆ ಈ ಥರ ಮಾಡ್ತೇವೆ? ಅವ್ನಿಗೆ ಅಧಿಕಾರ ಇರಲಿಲ್ವಾ?